ಭೂಮಿಯನ್ನು ನಿರ್ಮಾಣ ಮಾಡುವಂಥ ರೀತಿಯಲ್ಲಿ ನಿನ್ನೆನೇ ಸರ್ಕಾರ ಮುಖ್ಯವಾದ ತೀರ್ಮಾನಗಳನ್ನು ಡಿಸೈಡ್ ಮಾಡಬೇಕಾಗಿತ್ತು. ಇಲ್ಲಿ ತನಕ ಮಾಡಿಲ್ಲ ಅಂತಂದರೆ ಇವರು ಸಮುದಾಯಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ಅಂತ ನಾನು ನೇರವಾಗಿ ಸ್ಪಷ್ಟೀಕರಣ ಮಾಡೋದಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ನಾನು ಮುಖ್ಯಮಂತ್ರಿ, ದಲಿತ ಮುಖ್ಯಮಂತ್ರಿ ಅಂತ ಹೇಳೋದನ್ನು ಈ ಕ್ಷಣದಿಂದಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಿಡಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಇದಕ್ಕೆ ನ್ಯಾಯ ಕೊಡದ ಹೊರತು ಅವರು ಸಂವಿಧಾನಬದ್ಧವಾದಂಥ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ, ಸಾರ್ವಜನಿಕ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾನು ಇವಾಗಿಂದಲೇ ಘೋಷಣೆಯನ್ನು ಶುರು ಮಾಡಿಬಿಡ್ತೀನಿ. ಸ್ವಜಾತಿಯ ಮುಖ್ಯಮಂತ್ರಿ, ಸ್ವಜನ ಪಕ್ಷಪಾತ, ಏಕಪಕ್ಷೀಯ ತೀರ್ಮಾನಗಳನ್ನು ಪ್ರತಿಯೊಂದರಲ್ಲೂ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋಂಥದ್ದನ್ನು ನಾನು ರಾಜಾರೋಷವಾಗಿ ಈ ಉದಾಹರಣೆಯನ್ನು ಮುಂದಿಟ್ಟು ಹೇಳೋದಕ್ಕೆ, ಪ್ರಶ್ನೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅವರು ಬರಲೇಬೇಕಾಗಿತ್ತು. ಇಲ್ಲಿಂದ ಅಂತಿಮ ಸಂಸ್ಕಾರಕ್ಕೆ ಹೋಗೋವರೆಗೂ ಕೂಡ ಅವರು ಇಲ್ಲಿ ಇರಬೇಕಾಗಿತ್ತು. ಆದರೆ ಅದು ಯಾಕೆ ಬಂದಿಲ್ಲ ಅನ್ನೋಂಥದ್ದು ಗೊತ್ತಾಗಿಲ್ಲ. ಅದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ. ನಗರದ ಡಿ ಸಿ ಅವರು ಎಲ್ಲಿದ್ದರೂ ಕೂಡ ಬರಬೇಕು ಅನ್ನೋ ಒತ್ತಾಯವನ್ನು ಮಾಧ್ಯಮದ ಮೂಲಕ ಮಾಡ್ತೇನೆ.